ಇನ್ನು ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಬ್ವಿಯಸ್ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ ಭವನ ಮತ್ತು ಕರ್ತವ್ಯ ಪಥದ ಸುತ್ತ ಟೈಟ್ ಸೆಕ್ಯೂರಿಟಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್. ಯಾವ ರೀತಿಯಾಗಿ ಈ ಭವ್ಯ ಕಾರ್ಯಕ್ರಮಕ್ಕೆ, ಐತಿಹಾಸಿಕ ಕಾರ್ಯಕ್ರಮಕ್ಕೆ ಟೈಟ್ ಸೆಕ್ಯೂರಿಟಿ ನೀಡಲಾಗ್ತಾ ಇದೆ. ವಿದೇಶಿ ಗಣ್ಯರು ತಂಗುವಂತಹ ಹೋಟೆಲ್ಗಳಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸರು, ಕೇಂದ್ರ ರಕ್ಷಣಾ ಸಚಿವಾಲಯದಿಂದ ಬೇರೆ ಬೇರೆ ದೇಶದ ಪ್ರಮುಖ ನಾಯಕರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ನಮೋ 3.0ಗೆ ರಾಷ್ಟ್ರಪತಿ ಭವನದ ಅಂಗಳ ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇರುವಂಥದ್ದು. ನಾವು ಈಗ ಪ್ರಸ್ತುತ ಕರ್ತವ್ಯ ಪಥ್ನಲ್ಲಿರುವಂತಹ ರಾಷ್ಟ್ರಪತಿ ಭವನದ ಮುಂಭಾಗ ಇದ್ದೇವೆ. ಇದೇ ರಸ್ತೆಯಲ್ಲಿ ನಾಳೆ ಮೋದಿಯವರು ಹೋಗ್ತಾರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ. ನೀವು ಎದುರುಗಡೆ ನೋಡ್ತಾ ಇರುವಂತಹದ್ದು ರಾಷ್ಟ್ರಪತಿಗಳ ಭವನ. ಆ ಭವನದ ಮುಂಭಾಗ ಮೆಟ್ಟಿಲುಗಳ ಮೇಲೆ ನಿಂತು ನಾಳೆ ಮೋದಿಯವರು 3ನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಭಾನುವಾರ ಸಂಜೆ 7:15ಕ್ಕೆ ಭಾರತದ ಪ್ರಧಾನಮಂತ್ರಿಗಳಾಗಿ ಮೋದಿಯವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸತತವಾಗಿ 3ನೇ ಬಾರಿ ಸ್ವೀಕರಿಸ್ತಾ ಇರುವಂಥದ್ದು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊದಲ ಪ್ರಧಾನಿ. ಇವರ ದಾಖಲೆಯನ್ನು ಮೋದಿಯವರು ಸರಿಗಟ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದ ಅಂಗಳ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇರುವಂಥದ್ದು, ಸಿದ್ಧಗೊಳ್ತಾ ಇರುವಂಥದ್ದು, ಸಿಂಗಾರಗೊಳ್ತಾ ಇರುವಂಥದ್ದು. ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಸಾವಿರಾರು ಗಣ್ಯರು, ಅಂದರೆ ದೇಶದಿಂದ ಸಾವಿರಾರು ಗಣ್ಯರಿಗೆ ಆಹ್ವಾನ ಹೋಗಿದೆ, ವಿದೇಶಿ ಗಣ್ಯರಿಗೂ ಕೂಡ ಆಹ್ವಾನ ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಕಲ ರೀತಿಯಲ್ಲೂ ಕೂಡ ಭದ್ರತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ನಾವು ನೋಡಬಹುದು. ಈ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಗಣ್ಯರು, ಅಂದರೆ ಭಾರತದ ಜೊತೆಗೆ ಅಕ್ಕಪಕ್ಕ ಸಂಬಂಧವನ್ನು ಹೊಂದಿರುವಂತಹ, ಉತ್ತಮ ಸಂಬಂಧವನ್ನು ಹೊಂದಿರುವಂತಹ ಗಣ್ಯರಿಗೆ ಆಹ್ವಾನವನ್ನು ನೀಡಿರುವಂಥದ್ದು. ಅದರಲ್ಲಿ ನಮ್ಮ ಪಕ್ಕದ ಬಾಂಗ್ಲಾದೇಶ್ ಇರ್ಬೋದು, ನೇಪಾಲ್ ಇರ್ಬೋದು, ಭೂತಾನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಈ ದೇಶಗಳ ಗಣ್ಯರಿಗೆ, ಮುಖ್ಯಸ್ಥರಿಗೆ ಆಹ್ವಾನ ನೀಡಿರುವಂಥದ್ದು. ಅವರೂ ಕೂಡ ಬರ್ತವೆ ಅನ್ನುವಂತಹ ಮಾಹಿತಿಯನ್ನು PMOಗೆ ಒದಗಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಮೋದಿಯವರಿಗೆ ಯಾವಾಗಲೂ ಕೂಡ ಇಷ್ಟ ಆಗುವಂಥದ್ದು ಸಾಮಾನ್ಯ ಪ್ರಜೆ ನಮ್ಮ ಜೊತೆ ಇರಬೇಕು, ಒಂದೊಂದು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದಿರುವಂತಹ ಗಣ್ಯರು ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು ಅವರ ಯಾವಾಗಲೂ ಕೂಡ ಬಯಸ್ತಾರೆ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ದೇಶದಲ್ಲಿ ಇರುವಂತಹ ಪ್ರಮುಖ ವಲಯಗಳಿಂದಲೂ ಕೂಡ ಆಹ್ವಾನ ಮಾಡಿರುವಂಥದ್ದು. ಹೆಚ್ಚು ಕಡಿಮೆ ಎಲ್ಲ ವಲಯಗಳು ಸೇರಿಕೊಂಡಿರ್ತವೆ ಅವರು ಆಹ್ವಾನಕ್ಕೆ. ಒಂದು ಸ್ವಚ್ಛತಾ ಕಾರ್ಮಿಕನಿಂದ ಹಿಡಿದು ಬೇರೆ, ಅಂದರೆ ಒಂದು ಕಾನೂನು ಕ್ಷೇತ್ರದಲ್ಲಿ ಪಂಡಿತನ ತನಕವೂ ಕೂಡ ಆಹ್ವಾನ ಹೋಗಿರುವಂಥದ್ದು. ಕಾನೂನು ಕ್ಷೇತ್ರದ ಪಂಡಿತರಿರ್ಬೋದು, ಅದೇ ರೀತಿ ವೈದ್ಯಕೀಯ ಲೋಕ ಇರ್ಬೋದು, ಇನ್ನು ಸಾಂಸ್ಕೃತಿಕ ಒಂದು ರಾಯಭಾರಿಗಳು ಇರ್ಬೋದು, ಸಾಂಸ್ಕೃತಿಕ ಲೋಕದ ಇತರೆ ಗಣ್ಯರಿರ್ಬೋದು, ಕಲಾವಿದರಿರ್ಬೋದು, ಸಿನಿ ನಟರಿರ್ಬೋದು, ಎಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಮತ್ತು ಅವರಿಗೆ ಇನ್ನೊಂದು ಇಷ್ಟವಾಗುವಂತಹ ಕೆಲಸ ಏನಪ್ಪ ಅಂತಂದರೆ, ಆಹ್ವಾನ ಯಾರಿಗೆ ಕೊಡಬೇಕು ಅಂತ ಮೋದಿಯವರು ಬಯಸ್ತಾರೆ ಅಂದರೆ, ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರನ್ನು, ಈ ದೇಶದ ಸಾಕಷ್ಟು ಜನರನ್ನು ಅವರು ತಲುಪಿದ್ದಾರೆ, ಕೋಟ್ಯಾಂತರ ಜನರನ್ನು ತಲುಪಿದ್ದಾರೆ. ಅದರಲ್ಲಿ ಒಂದಷ್ಟು ಜನರನ್ನು ಆಯ್ಕೆಯೂ ಕೂಡ ಮಾಡಿಕೊಂಡು ಅವರ ಜೊತೆ ಮಾತಾಡಿದ್ದಾರೆ, ಅವರ ಕೆಲಸವನ್ನು ಗುರುತಿಸಿದ್ದಾರೆ. ಅವರೂ ಕೂಡ ಈ ಒಂದು ವೇದಿಕೆಗೆ ಸಾಕ್ಷಿ ಆಗಬೇಕು ಅನ್ನುವಂಥದ್ದು ಅವರ ಆಸೆ ಮತ್ತು ಇಷ್ಟ. ಅದರಂತೆ ಅವ್ರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ಮೋದಿಯವರ ಕಾರ್ಯಕ್ರಮ ಅಂದರೆ ಅಲ್ಲಿ ಧಾರ್ಮಿಕ ಮುಖಂಡರು ಇದ್ದೇ ಇರ್ತಾರೆ. ದೇಶದ ಹೆಚ್ಚು ಕಡಿಮೆ 50 ಮಂದಿ ಪ್ರಮುಖ ಗಣ್ಯರಿಗೆ, ಧಾರ್ಮಿಕ ಗಣ್ಯರಿಗೆ ಆಹ್ವಾನವನ್ನು ನೀಡಿರುವಂಥದ್ದು. ಅವರು ಕೂಡ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತದೆ. ಇದಿಷ್ಟು ನಿಮಗೆ ಮೋದಿಯವರ ಕಾರ್ಯಕ್ರಮದಲ್ಲಿ, ಅಂದರೆ ಒಳಗಡೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ, ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸ್ತಾರೆ, ದ್ರೌಪದಿ ಮುರ್ಮು ಅವರು
ಆ ಗೌಪ್ಯತೆಯನ್ನು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪಡೀತಾರೆ. ಅದೇ ರೀತಿ ಸಚಿವ ಸಂಪುಟದ ಸಚಿವ ಸಂಪುಟಕ್ಕೆ ಕೆಲವು ಸಚಿವರು ಕೂಡ ಸೇರಿಕೊಳ್ಳುವಂಥ ಕಾರ್ಯಕ್ರಮ ನಾಳೆ ಇರುತ್ತೆ. ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇದು ಒಂದು ಕಡೆ. ಆದರೆ ಇನ್ನು ಪ್ರಮುಖವಾಗಿ ಇಂತಹ ಬಹುದೊಡ್ಡ ಕಾರ್ಯಕ್ರಮ, ದೇಶ ವಿದೇಶಗಳಿಂದ ಗಣ್ಯರು ಬರುವಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಭದ್ರತೆ ಮಾತು ಕೂಡ ಕೇಳಿಬರುತ್ತೆ. ಆ ಹಿನ್ನೆಲೆಯಲ್ಲಿ ಇಡೀ ನವದೆಹಲಿಯಲ್ಲಿ 3 ಹಂತಗಳಲ್ಲಿ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಮೊದಲ ಹಂತದಲ್ಲಿ ಅಂದರೆ ಇದು ಕರ್ತವ್ಯ ಪಥ್ ಆಗಿರುವ ಕಾರಣಕ್ಕೋಸ್ಕರ ಇದು ಯಾವಾಗಲೂ ಕೂಡ ಅತಿ ಭದ್ರತೆಯ ಝೋನ್ ಆಗಿಯೇ ಇರುತ್ತೆ. ಅದರ ಜೊತೆಯಲ್ಲಿ ಈ ಒಂದು ಭಾಗದಲ್ಲಿ ಏನು ರಾಷ್ಟ್ರಪತಿ ಭವನದ ಅಂಗಳ, ಕರ್ತವ್ಯ ಪಥ್, ವಿಜಯ್ ಚೌಕ್ ಮತ್ತು ಏನು ನಾವು ಇದೇ ಮಾರ್ಗವಾಗಿ ಹೋದರೆ ಇಂಡಿಯಾ ಗೇಟ್ ಎಲ್ಲವನ್ನು ಕೂಡ ನೋಡ್ತೇವೆ. ಈ ಒಂದು ಇಷ್ಟು ಪ್ರದೇಶವನ್ನು ಮೊದಲನೇ ಲೇಯರ್ ಆಗಿ ಗುರುತು ಮಾಡಿರುವಂತಹ ನವದೆಹಲಿ ಪೊಲೀಸರು ಇದಕ್ಕೆ ಸ್ಪೆಷಲ್ ಒಂದು ಪ್ರೊಟೆಕ್ಷನನ್ನು ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲ ರೀತಿಯ ಭದ್ರತೆಗಳು ಕೂಡ ಇರ್ತವೆ. ಒಂದು CCTV ವ್ಯವಸ್ಥೆ ಇರುತ್ತೆ ನಿಗಾ ಇಡಲಿಕ್ಕೆ. ಅದೇ ರೀತಿ ಕಣ್ಗಾವಲಿಗೋಸ್ಕರ ಡ್ರೋನ್ಗಳ ಮೂಲಕವೂ ಕೂಡ ಕಣ್ಗಾವಲು ಅಂದರೆ ಪೊಲೀಸ್ ಡ್ರೋನ್ಸ್, ಬೇರೆಯವರ ಡ್ರೋನ್ಗಳಿಗೆ ಅಥವಾ ಬೀಮ್ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವುದಿಲ್ಲ. ಉಳಿದಂತೆ ನಿಗಾ ವಹಿಸಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತೀವಿ. ಇನ್ನು ಎರಡನೇ ಝೋನ್ ಅಂತಂದರೆ ಸೆಕೆಂಡ್ ಲೇಯರಲ್ಲಿ ಏನಿರುತ್ತೆ ಅಂತ ಅಂದರೆ ಅದು ವಿದೇಶಿ ಗಣ್ಯರು ತಂಗುವಂತಹ ಹೋಟೆಲ್ಗಳಿರ್ಬೋದು, ಅವರು ಓಡಾಡುವಂತಹ ರಸ್ತೆಗಳಿರ್ಬೋದು, ಇಲ್ಲೂ ಕೂಡ ಭದ್ರತೆಗಳನ್ನು ಮಾಡಿಕೊಂಡಿರುವಂಥದ್ದು, ನಿಗಾ ವಹಿಸಿರುವಂಥದ್ದು. ಇನ್ನು ಭದ್ರತಾ ದೃಷ್ಟಿಯಿಂದ ಯಾವುದು ಕಿಂಚಿತ್ತು ಲೋಪ ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಗಳನ್ನು ದೆಹಲಿಯ ಪೊಲೀಸರು ಕೈಗೊಂಡಿರುವಂಥದ್ದು. ಕ್ಯಾಮರಾಮನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.